ಹಿರಿಯ ರಾಜಕಾರಣಿಯ ನಾಯಕ ಕೌನ್ಸಿಲರ್ ಶ್ರೀನಿವಾಸನ್ ಕೊಲೆ ಪ್ರಕರಣ ಸಿಬಿಐ ತನಿಖೆಗೆ ನೀಡಬೇಕು ಎಂಬುದಾಗಿ ದಲಿತ ಸಂಘಟನೆಗಳ ಮುಖಂಡರು ಕೋಲಾರ ಪತ್ರಕರ್ತರ ಭವನ ಪತ್ರಿಕಾ ಸುದ್ದಿಗೋಷ್ಠಿ. ಮೂರನೇದು ಶ್ರೀನಿವಾಸಪುರದಲ್ಲಿ ಶ್ರೀನಿವಾಸನ್ ಅವರ ಒಂದು ಶ್ರದ್ಧಾಂಜಲಿ ಸಭೆ ಮಾಡೋ ದಿವಸ ಬಹಳ ದೊಡ್ಡ ಸಭೆ ನಡೆದಾಗ ಶ್ರೀನಿವಾಸನ್ ಅವರ ಪತ್ನಿ ಡಾಕ್ಟರ್ ಚಂದ್ರಕಲಾ ಅವರು ಸೆರಗೊಡ್ಡಿ ನನಗೆ ನ್ಯಾಯ ಕೊಡಿ ಅಂತೇಳಿ ಬಹಿರಂಗವಾಗಿ ಕೇಳುವಂತ ಸಂದರ್ಭದಲ್ಲಿ ಅವತ್ತು ಬಂದಿದ್ದಂತಹ ಸಮಾಜದ ಎಲ್ಲಾ ಮುಖಂಡರು ಮತ್ತು ಕೆಲವು ಮಠಗಳ ಸ್ವಾಮೀಜಿಗಳು ಸಮಕ್ಷಮದಲ್ಲಿ ಮುನ್ನಡೆಸ್ತಾ ಇರ್ತಕ್ಕಂಥ ಸಮಾನ ನಮಸ್ಕಾರ ದಲಿತ ಸಂಘಟನೆಯಲ್ಲಿ ಸೇರಿದ್ದೀವಿ. ವಿಶೇಷವಾಗಿ ನಾನು ಕೂಡ ಶ್ರೀನಿವಾಸಪುರದವರಾಗಿ ಇರ್ತಕ್ಕಂಥ ಹೆಚ್ಚು ಕಡಿಮೆ ಎಲ್ಲರೂ ಶ್ರೀನಿವಾಸಪುರದವರಾಗಿ ಈ ನಮ್ಮ ಅನಿಸಿಕೆಗಳನ್ನ ಸಾರ್ವಜನಿಕರ ಸ್ಪಷ್ಟತೆಗೆ ಅನುವು ಮಾಡಿಕೊಡಬೇಕು ಅಂತ ಹೇಳಿ ಎಲ್ಲ ವಿನಂತಿ ಮಾಡಿ ಕೆಲವು ಮಾಹಿತಿಗಳನ್ನ ತಮಗೆ ಹೇಳಕ್ಕೆ ಶ್ರೀನಿವಾಸನ್ ಅವರ ಕೊಲೆ ವಿಚಾರದಲ್ಲಿ ನಮಗೆಲ್ಲ ಗೊತ್ತಿದೆ ಏನೆಲ್ಲ ನಾಟಕೀಯ ಬೆಳವಣಿಗೆಗಳು ಆಗುವಂತೆ ಕೊಲೆಯಾದ 20 ಹಿಂದ್ಗಡೆ ನಿಂತು ಕೆಲಸ ಮಾಡಿಸಿದ್ರೆ ಅಂತ ಎಲ್ಲರಿಗೂ ಕಾಣಕತ್ತಲ್ಲ ಅಂತ ಎಲ್ಲರೂ ಗಮನಿಸ್ತಾರೆ, ಎಲ್ಲರಿಗೂ ಗೊತ್ತಾಗ್ತದೆ. ಬಟ್ ನೇರವಾಗಿ ಹೇಳಕ್ ಆಗ್ತಾರಲ್ಲ, ಯಾಕೆಂದ್ರೆ ತನಿಖೆ ಕಳಿದೆ ನಡೆದ ಗೊತ್ತಾಗುತ್ತೆ. ನಾವೇನಿದ್ರೆ ಕಾಂಗ್ರೆಸ್ ಆರೋಪ ಮಾಡಿದ್ರು, ಈ ತರ ಪಾರ್ಟಿ ಅದಕ್ಕೆ ಸಾಕಷ್ಟು ತನಿಖೆ ನಡೆಸಿ ಆರೋಗ್ಯ ಅನ್ನೋದು ನಮ್ಮೆಲ್ಲರೂ ವಾದ. ಅದಕ್ಕೆ ಕಠಿಣ ಮಾಡ್ತಂತ ಯಾವ ರಾಜಕಾರಣ ಇನ್ನೊಂದೇನಂದ್ರೆ ಅಷ್ಟು ದೊಡ್ಡದಾಗಿ ನಿಂತ್ಕೊಳ್ಳೋಕೆ ಇವ್ರ ಶಕ್ತಿ ಇಲ್ಲ. ಹಾಗೆ ಸರ್ ಅಂತ ರಾಜ್ಯ ನಿಂತ್ಕೊಳ್ಳೋದಕ್ಕೆ ಇವ್ರಿಗೆ ಕಲ್ಪಿಯ ಅಭಿವೃದ್ಧಿಗೆ ಸಂಪೂರ್ಣ ಕೆಲಸ ಮಾಡುವ ಆದಾಯ ಯಾರು ರೂಪಿಸಿದ್ರು ಮಹಾರಾಷ್ಟ್ರಗಳು ವಂಚನೆ ಆಗ್ತಾರಲ್ಲ, ಆರಾಮ ತಿಳ್ಕೊಳ್ಳೋದ ಆರಾಮ ಬ್ಯಾಂಕ್ಗಳು ಆರಾಮ ನಡೀತಾ ಇದೆ. ಈ ಕಾರಣ ಈ ಹಿಂದ್ಗಡೆ ಯಾರು ಮಾಡ್ತಾರೆ ಅನ್ನೋದು ತನಿಖೆಗೆ ಬರ್ಬರೋದು ಅವಾಗಲೇ ಈ ಶ್ರೀರಾಮ್ ಅವರು ಅಣ್ಣಾವಳಿಗೆ ಎಂಪಿಗೂ ನಿಲ್ತಾ ಇದ್ರು, MLA ಆಗ್ತಾ ಇದ್ರು. ಎಲ್ಲಾ ರೀತಿಯಲ್ಲೂ ದಲಿತ ನಾಯಕ ಅಡ್ಡ ಬರ್ತಾನೆ ಅನ್ನೋದು ಗಮನಿಸಿ ಬಹಳ ಸಂಖ್ಯೆ ಮಾಡಿ ಈ ಕೊಲೆ ಅಂತ ನೋಡ್ತಿರೋದು. ಸರ್ಕಾರ ಕೂಡ ಬಲ ತುಂಬ್ತಾರೆ. ಏನ್ ಈ ಅನ್ಯಾಯ ಹೋರಾಟ ಮಾಡ್ತಾ ಇರ್ತೀವಿ, ಅನ್ಯಾಯ ಒತ್ತಡ ಕೊಡ್ತಿದ್ದು ನಾವು ಸರ್ಕಾರ ಹಾಗಾದ್ರೆ ಯಾರು ಅನ್ನೋದೇ ಪ್ರಶ್ನೆ. ಯಾರು ಹೇಳಬೇಕು, ತನಿಖೆ ಮುಖಾಂತರ ಬರ್ಕೊಳ್ಬೇಕು. ಆ ತನಿಖೆ ತನಿಖೆ ಬಗ್ಗೆ ಈ ಸರ್ಕಾರಕ್ಕೆ ಅವಕಾಶ ಮಾಡ್ಕೊಂಡು ಅಕ್ಕನೆಲ್ಲರೂ ಬೆಂಗಳೂರಿಗೆ ತನಿಖೆ ಮಾಡಬೇಕು. ಯಾಕಂದ್ರೆ ಈ ಸತ್ಯವನ್ನು ಕೂಡ ಕಾಂಗ್ರೆಸ್ ಪ್ರಭಾವ ನಾಯಕರು ದಲಿತ ನಾಯಕರು ಶ್ರೀರಾಮ್ ಅವ್ರು ಏನಿದ್ರು ಈ ಕಾಂಗ್ರೆಸ್ ಅಲ್ಲಿ ಇದ್ದಿದ್ರು. ಅದನ್ನು ಕಳಿಸಲಾಗ ಮಾಡುವಂತ ಪ್ರಯತ್ನ, ಇದನ್ನು ಸೂಕ್ತವಾಗಿ ತನಿಖೆ ನಡೆಸಬೇಕು ಅಂತ ಸಂದರ್ಭವಲ್ಲ. ದಯವಿಟ್ಟು ಅವರು ಸಂಬಂಧಿಗೂ ಕೂಡ ಹೇಳ್ಕೊಟ್ಟೆ ಇದನ್ನು ಹಿಂದ್ಗಡೆ ನಿಂತು ಕೆಲಸ ಮಾಡಿಸಿದ್ರೆ ಅಂತ ಎಲ್ಲರಿಗೂ ಕಾಣಕತ್ತಲ್ಲ ಅಂತ ಎಲ್ಲರೂ ಗಮನಿಸ್ತಾರೆ, ಎಲ್ಲರಿಗೂ ಗೊತ್ತಾಗ್ತದೆ. ಬಟ್ ನೇರವಾಗಿ ಹೇಳಕ್ ಆಗ್ತಾರಲ್ಲ, ಯಾಕೆಂದ್ರೆ ತನಿಖೆ ಕಳಿದೆ ನಡೆದ ಗೊತ್ತಾಗುತ್ತೆ. ನಾವೇನಿದ್ರೆ ಕಾಂಗ್ರೆಸ್ ಆರೋಪ ಮಾಡಿದ್ರು, ಈ ತರ ಪಾರ್ಟಿ ಅದಕ್ಕೆ ಸಾಕಷ್ಟು ತನಿಖೆ ನಡೆಸಿ ಆರೋಗ್ಯ ಅನ್ನೋದು ನಮ್ಮೆಲ್ಲರೂ ವಾದ. ಅದಕ್ಕೆ ಕಠಿಣ ಮಾಡ್ತಂತ ಯಾವ ರಾಜಕಾರಣ ಇನ್ನೊಂದೇನಂದ್ರೆ ಅಷ್ಟು ದೊಡ್ಡದಾಗಿ ನಿಂತ್ಕೊಳ್ಳೋಕೆ ಇವ್ರ ಶಕ್ತಿ ಇಲ್ಲ. ಹಾಗೆ ಸರ್ ಅಂತ ರಾಜ್ಯ ನಿಂತ್ಕೊಳ್ಳೋದಕ್ಕೆ ಇವ್ರಿಗೆ ಕಲ್ಪಿಯ ಅಭಿವೃದ್ಧಿಗೆ ಸಂಪೂರ್ಣ ಕೆಲಸ ಮಾಡುವ ಆದಾಯ ಯಾರು ರೂಪಿಸಿದ್ರು ಮಹಾರಾಷ್ಟ್ರಗಳು ವಂಚನೆ ಆಗ್ತಾರಲ್ಲ, ಆರಾಮ ತಿಳ್ಕೊಳ್ಳೋದ ಆರಾಮ ಬ್ಯಾಂಕ್ಗಳು ಆರಾಮ ನಡೀತಾ ಇದೆ. ಈ ಕಾರಣ ಈ ಹಿಂದ್ಗಡೆ ಯಾರು ಮಾಡ್ತಾರೆ ಅನ್ನೋದು ತನಿಖೆಗೆ ಬರ್ಬರೋದು. ಅವಾಗಲೇ ಈ ಶ್ರೀರಾಮ್ ಅವರು ಅಣ್ಣಾವಳಿಗೆ ಎಂಪಿಗೂ ನಿಲ್ತಾ ಇದ್ರು, MLA ಆಗ್ತಾ ಇದ್ರು. ಎಲ್ಲಾ ರೀತಿಯಲ್ಲೂ ದಲಿತ ನಾಯಕ ಅಡ್ಡ ಬರ್ತಾನೆ ಅನ್ನೋದು ಗಮನಿಸಿ ಬಹಳ ಸಂಖ್ಯೆ ಮಾಡಿ ಈ ಕೊಲೆ ಅಂತ ನೋಡ್ತಿರೋದು. ಸರ್ಕಾರ ಕೂಡ ಬಲ ತುಂಬ್ತಾರೆ. ಏನ್ ಈ ಅನ್ಯಾಯ ಹೋರಾಟ ಮಾಡ್ತಾ ಇರ್ತೀವಿ, ಅನ್ಯಾಯ ಒತ್ತಡ ಕೊಡ್ತಿದ್ದು ನಾವು ಸರ್ಕಾರ ಹಾಗಾದ್ರೆ ಯಾರು ಅನ್ನೋದೇ ಪ್ರಶ್ನೆ. ಯಾರು ಹೇಳಬೇಕು, ತನಿಖೆ ಮುಖಾಂತರ ಬರ್ಕೊಳ್ಬೇಕು. ಆ ತನಿಖೆ ತನಿಖೆ ಬಗ್ಗೆ ಈ ಸರ್ಕಾರಕ್ಕೆ ಅವಕಾಶ ಮಾಡ್ಕೊಂಡು ಅಕ್ಕನೆಲ್ಲರೂ ಬೆಂಗಳೂರಿಗೆ ತನಿಖೆ ಮಾಡಬೇಕು. ಯಾಕಂದ್ರೆ
ಈ ಸತ್ತವರು ಕೂಡ ಕಾಂಗ್ರೆಸ್ ಅವರು ಪ್ರಭಾವ ನಾಯಕರು ದಲಿತ ನಾಯಕರು ಸೀನಣ್ಣ ಅವ್ರು ಏನಿದ್ರು ಈ ಕಾಂಗ್ರೆಸ್ ಅಲ್ಲಿ ಇದ್ದಿದ್ರು ಅದನ್ನು ಕಳಿಸಲಾಗ ಮಾಡಿರುವಂತ ಏನು ಪ್ರಯತ್ನ ಇದನ್ನು ಸೂಕ್ತವಾಗಿ ತನಿಖೆ ನಡೆಸಬೇಕು ಅಂತ ಸಂದರ್ಭವಲ್ಲ. ಹೇಗೆ ಯಾವುದೇ ಕಾಂಗ್ರೆಸ್ ಶಾಸಕರಾಗ್ಲಿ ಕಾಂಗ್ರೆಸ್ ಪಕ್ಷದ ವರಿಷ್ಠ ನಾಯಕರಾಗ್ಲಿ ಎಲ್ಲರೂ ಕೂಡ ಇದನ್ನ ಸಿಬಿಐಗೆ ವಹಿಸಬೇಕಂತ ಹೇಳಿ ಒತ್ತಾಯ ಮಾಡಿದ್ದಿಲ್ಲ ಅಥವಾ ತಾವು ಶಾಸಕರಾಗಿದ್ದಕ್ಕಾಗಿ ಜನಪ್ರತಿನಿಧಿಗಳು ಆಗಿದ್ದಕ್ಕಾಗಿ ಒಂದು ಪತ್ರವನ್ನು ಸರ್ಕಾರಕ್ಕೆ ಬರೆಯಲಿಲ್ಲ. ನಾವು ದಲಿತ ಸಂಘಟನೆಗಳು ಕೂಡ ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮನವಿ ಪತ್ರ ಕೊಟ್ಟಿದ್ದಾದ್ಮೇಲೆ ಆಗಿನ ಗೃಹ ಸಚಿವರು ಅದನ್ನ ಸಿಐಡಿ ತನಿಖೆಗೆ ಆದೇಶ ಮಾಡಿ ಸಿಬಿಐ ತನಿಖೆ ಮಾಡಿ ಅಂತ ನಾವು ಸಿದ್ದರಾಮಯ್ಯ ಅವರು ಖುದ್ದು ಭೇಟಿ ಮಾಡಿ ಮನವಿ ಪತ್ರ ಕೊಟ್ಟು ಉದ್ದೇಶಪೂರ್ವಕವಾಗಿ ರಾಜ್ಯ ಸರ್ಕಾರದ ಹಿಡಿತದಲ್ಲೇ ಈ ಪ್ರಕರಣ ಇರಬೇಕು, ನ್ಯಾಯ ದಕ್ಕುತ್ತೋ ಇಲ್ಲ ಗೊತ್ತಿಲ್ಲ ಅಂತ ಹೇಳಿ ನಾವಿರ್ಬೇಕಾದ್ರೆ ಅನುಮಾನ ವ್ಯಕ್ತಪಡಿಸಿದ ಕಡೆಗೆ ಅವರು ಸಿಐಡಿ ತನಿಖೆ 3 ವರ್ಷ 9 ತಿಂಗಳಾದರೂ ಕೂಡ ಅದಕ್ಕೆ ಇವತ್ತು ಯಾವುದೇ ನ್ಯಾಯ ದಕ್ಕಿಲ್ಲ. ಆದರೆ ಚಂದ್ರಕಲಾ ಅವರು ರಾಜ್ಯ ಮಟ್ಟದ ಹಿರಿಯ ವಕೀಲರನ್ನ ಸಂಪರ್ಕ ಮಾಡಿ ಅವರ ಸಲಹೆ ತಗೊಂಡು ಸಿಬಿಐ ತನಿಖೆ ಆಗಲೇಬೇಕಂತೇಳಿ ಹೋರಾಟ ನಡೆಸುವಂತ ಸಂದರ್ಭಕ್ಕೆ ಆದೇಶ ಆಯ್ತು ಅನ್ಕೊಂಡು ಅದ ಆದೇಶ ಆದ 15 ದಿವಸದಲ್ಲಿ 15 ದಿನಗಳಲ್ಲಿ ರಾಜ್ಯ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಪಕ್ಷದ ರಾಜ್ಯ ಸರ್ಕಾರ ಯಾವ ಸರ್ಕಾರ ಶ್ರೀನಿವಾಸನ್ ಅವರ ಕಡೆಗೆ ನ್ಯಾಯ ಕೊಡಬೇಕಾಗಿತ್ತು ಅದೇ ರಾಜ್ಯ ಸರ್ಕಾರ ಇದನ್ನ ಸಿಬಿಐ ತನಿಖೆ ಆಗಬಾರ್ದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮೆಟ್ಟಿದೆ. ಹೈಕೋರ್ಟ್ ಆದೇಶದ ವಿರುದ್ಧ ಹೋಯಿತು. ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ದು ಈ ಪ್ರಕರಣವನ್ನ ರೀಹಿಯರಿಂಗ್ ಅಡ್ಡಿ ಕರ್ನಾಟಕ ಹೈಕೋರ್ಟ್ ಅಂತೇಳಿ ವಾಪಸ್ ಕಳಿಸ್ತೀವಿ. ಅಂದ್ರೆ ಸಿಬಿಐ ತನಿಖೆಗೆ ಆದೇಶ ಮಾಡಿರ್ತಕ್ಕಂಥ ಹೈಕೋರ್ಟ್ ಪೀಠದ ಮುಂದೆನೆ ಇದು ಮತ್ತೆ ಪುನರ್ ವಿಚಾರಣೆಗೆ ಬಂತು. ಇದು ಪುನರ್ ವಿಚಾರಣೆ ಆಗಿ 1.5 ವರ್ಷ ಆಗುತ್ತೆ. ನಮಗೆ ಆತಂಕ ಆಗಿರುವಂತದ್ದು ಯಾವ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ನಿಷ್ಠಾವಂತ ಕಾರ್ಯಕರ್ತ ಆಗತಾನೆ ಮುಗಿದಂತ ಎಲೆಕ್ಷನ್ ನಲ್ಲಿ ಸಕ್ರಿಯವಾಗಿ ಹಗಲು ರಾತ್ರಿ ದುಡಿದಿದ್ದಂತ ಶ್ರೀನಿವಾಸನ್ ಅವರ ಕೊಲೆ ಆದಾಗ ಇಂಥ ಬೆಳವಣಿಗೆಗಳ ಮಧ್ಯೆ ಇವತ್ತು ಕೂಡ ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇದಕ್ಕೆ ನ್ಯಾಯ ದಕ್ಕಬೇಕಂತ ಹೇಳಿದ್ರೆ ಸಿಬಿಐ ತನಿಖೆ ಕೊಡಲ್ಲ ಅಂತ ಹೇಳಿ ಇವತ್ತು ಕೂಡ ಅಧಿಕಾರಪೂರ್ವಕ ಪ್ರಯತ್ನಗಳನ್ನ ಮಾಡುವಂತ ಹಿನ್ನೆಲೆ ಇವತ್ತು ಕೂಡ ನಾವು ರಾಜ್ಯ ಸರ್ಕಾರ ಇವತ್ತು ಸಿದ್ದರಾಮಯ್ಯ ಅವರಿಂದ ಬದಲಾವಣೆ ಆಗಿದೆ, ಹೋಮ್ ಮಿನಿಸ್ಟರ್ ಒಬ್ಬರಿಂದ ಮತ್ತೊಬ್ಬರಿಗೆ ಬಂದಿದೆ. ಇಂತಹ ಸಂದರ್ಭದಲ್ಲಿ